ಗಾಡಿ ತಗೋಬೇಕು, ಮನೆ ಗಾಡಿ ಲಾಸ್ಟ್ ಇಯರ್ 2023 ಅಲ್ಲಿ ತಗೊಂಡೆ. 23 ಅಲ್ಲಿ ತಗೊಂಡಿದ್ದು ಗಾಡಿ. ಅಂದ್ರೆ ಇವಾಗ ಓಡಾಡಕ್ 2 ವೀಲರ್ ಬೇಕು, 4 ವೀಲರ್ ಬೇಕು, ಎರಡೂ ಇದೆ. ಸೊ ನಾವು ಆಸೆ ಪಟ್ಟಂತ ವೆಹಿಕಲ್ ತಗೊಳಕ್ ಫ್ಯೂಚರ್ ಅಲ್ಲಿ ಆಸೆ ಪಡ್ಬೇಕು. ಓಕೆ 2025 ಅಲ್ಲಿ ಆಗಲಿ 100%. ಅಷ್ಟು ಅಂದಿದ್ದಾರೆ. ಓಕೆ, ಇವಾಗ ನೀವು 5 ರೀಸನ್ಸ್ ಹೇಳೋದಾದ್ರೆ ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು, ಏನು ನಡೀತು ಅಂತ. ಆ್ಯಕ್ಚುಲಿ ನಿನ್ನೆ ಅಷ್ಟೇ ನನ್ನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಏನೆಲ್ಲ ಒಳ್ಳೇದಾಯಿತು, ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ನ ಶೇರ್ ಮಾಡಿ ಅಂದಾಗ ಅದನ್ನೇ ಇಲ್ಲೂ ಹೇಳ್ಬಿಡ್ತೀನಿ. 2020 ನಾನು ಯೂಶಲಿ ನಾನು ಎಲ್ಲೇ ಹೋದರೂ ಒಳ್ಳೆ ಜನನೇ ನನ್ನ ಸರೌಂಡಿಂಗಲ್ಲಿ ಇರಲಿ ಅಂತ ನಾನು ಆಸೆ ಪಡ್ತೀನಿ. ಅಂದರೆ ಇವ್ರ ಥರ ಅಲ್ಲ, ಎಕ್ಸ್ಪ್ರೆಷನ್ ನೋಡಿ ನಾನು ಸೀರಿಯಸ್ ಆಗಿ ಮಾತಾಡ್ತೀನಿ ಅದನ್ನ. ಸೊ ಒಳ್ಳೊಳ್ಳೆ ಸೋಲ್ಸ್ ನನಗೆ ಪರಿಚಯ ಆಗಿದ್ದಾರೆ 2024 ಅಲ್ಲಿ. ಒಳ್ಳೊಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ, ಅವ್ರನ್ನೆಲ್ಲ ನಾನು ಚೆರಿಷ್ ಮಾಡೋಕ್ಕೆ ಇಷ್ಟಪಡ್ತೀನಿ, ವಿಚ್ ಇಸ್ ಅ ಗುಡ್ ಥಿಂಗ್. ಆ್ಯಂಡ್ 2024 ಅಲ್ಲಿ ನಾನು ಕಾರ್ ತೊಗೊಂಡೆ. ಅದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಅದು ಆಯಿತು. ಆ್ಯಂಡ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ದೀನಿ. ಬ್ಯಾಡ್ ಅಂತ ಏನಿಲ್ಲ. ಇನ್ನ 2 ಮೂರಾಯ್ತಾ? 3 ಆಯಿತು, ಇನ್ನೆರಡು ಹೇಳ್ಬೇಕು. 5 ಹೇಳ್ಬೇಕು. 2024 ಅಲ್ಲಿ ಟಚ್ ವುಡ್ ನನಗೆ ಯಾವುದೇ ಥರ ಕೆಟ್ಟ ಮೆಮೊರೀಸ್ ಆಗಲಿ, ಬೇಜಾರಾಗುವಂಥದ್ದು ಯಾವುದೂ ಆಗಿಲ್ಲ. ಟಚ್ ವುಡ್ ನನಗೆ ಯಾವಾಗಲೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಅದನ್ನು ಫೇಸ್ ಮಾಡೋ ಶಕ್ತಿ ಅದು ಇವ್ರು ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅದೊಂದು ಮಿಸ್ ಮಾಡ್ಬಿಟ್ಟೆ. ನನಗೂ ಬ್ಯೂಟಿಫುಲ್ ಸೋಲ್ಗಳು ಫಸ್ಟ್ ನೀನ್ 2020 ಅಲ್ಲಿ ಸಿಕ್ಕಿದ್ದು. ಓಕೆ, 2020 ತಾನೇ ಅಮೃತಾಂಜನ್ ಮಾಡಿದ್ದು. ಅವಾಗ್ಲಿಂದ ಇರೋದು. ಆವಾಗಿನಿಂದ ಇವಾಗ ಒಂದಷ್ಟು ರೋಲ್ಸ್ ಅಂತ ಬಂದಾಗ, ನಿಮ್ಮ ಸಿನಿಮಾಗಳು ಅಂತ ಬಂದಾಗ, ಯಾವುದೋ ಒಂದು ಕ್ಯಾರೆಕ್ಟರ್ ಡೈಲಾಗ್ ಹೇಳಬೇಕು ಹಿಂಗೆಲ್ಲ ಬಂದಾಗ ನೀವು ಅವರು ನಿಮ್ಮನ್ನ ಏನಾದರೂ ಸಜೆಷನ್ ಕೇಳ್ತಾರೆ, ಹಿಂಗೆ ಪ್ರೆಸೆಂಟ್ ಮಾಡ್ಬೋದು? ಆಬ್ವಿಯಸ್ಲಿ ಇವಾಗ ನಾವು ಸಿನಿಮಾನು ಒಟ್ಟಿಗೆ ಮಾಡ್ತಿರೋದ್ರಿಂದ ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಲೇಬೇಕು. ಫಸ್ಟ್ ನಾನು ಅಮೃತಾಂಜನ್ ಫಸ್ಟ್ ಇವನ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ನನಗೆ ಆ್ಯಕ್ಟಿಂಗ್ ಐ ವಾಸ್ ಕಂಪ್ಲೀಟ್ಲಿ ಝೀರೋ ಅಂತಲೇ ಹೇಳ್ಬೋದು. ಏನು ಅಂದರೆ ನನಗೆ ಕಂಪೇರ್ ಮಾಡಿದ್ರೆ ಇವನು ಎಕ್ಸ್ಪೀರಿಯನ್ಸ್ ಸಪೋರ್ಟ್ ಇದ್ದೆಲ್ಲ ತುಂಬ ಪಾಪ ಕ್ವಾಟ್ಲೆ ಕೊಟ್ಟಿದ್ದೀನಿ ನಮ್ಮ ಮೋಹಿತ್ ಸರ್ಗೆ ಮತ್ತು ಇವ್ರಿಗೂ ಅಷ್ಟೇ. ಸೊ ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ನಾನು ಆ್ಯಕ್ಟಿಂಗ್ ಕಲ್ತ್ಕೊಂಡಿದ್ದೀನಿ ಅಂದರೆ ಅವ್ನು ಡೈಜೆಸ್ಟೇ ಮಾಡ್ಕೊಳ್ಳಲ್ಲ. ನಾನು ಹೇಳ್ತಾ ಇದ್ರೆ ಸಜೆಷನಲ್ಲಿದ್ದರೆ ನನ್ನ ಡೈಲಾಗ್ ಇವರೇ ಹೇಳ್ತಾ ಇರ್ತಾನೆ, ಅವಾಗ ನಾನು ಹೇಳ್ತೀನಿ ಅಂದರೆ ಜಾಸ್ತಿ ಟೆಕ್ಸ್ಟ್ ತೊಗೊಂಡ್ಬಿಡ್ತಾಳೆ ಅಂತ. ಬಟ್ ಇಬ್ಬರು ಒಟ್ಟಿಗೆ ಗ್ರೋ ಆಗ್ತಾ ಇರೋದು ನನಗೆ ತುಂಬ ಖುಷಿಯಾಗಿದೆ. ನಿಮಗೆ ಸೇಮ್ ಥಿಂಗ್ ಖುಷಿಯಾಗಿದೆ? ಇಷ್ಟೇ ಹೇಳ್ಬೇಡಿ. ಅಲ್ಲ, ಕ್ವಶನ್ ಏನು ಹೇಳಿ. ಅಂದ್ರೆ ಡೈಲಾಗ್ಸ್ ಹೇಳುವಾಗ ಅಥವಾ ಯಾವುದೋ ಒಂದು ಹೊಸ ಡೈಲಾಗ್ ಬಂದಿದೆ ಹಿಂಗೆ ಸೀನ್ ಅಂತ ಅಂದಾಗ ಅವ್ರದ್ದೇನಾದ್ರು. ಮೇಡಮ್, ನಾನು ಏನ್ ಮಾಡ್ಬಿಡ್ತೀನಿ ಅಂದ್ರೆ ಶಾರ್ಟ್ ಫಿಲಮ್ ಎಲ್ಲಾರ್ದು ರಿಹರ್ಸಲ್ ಮಾಡ್ಬೇಕಾದ್ರೆ ಎಲ್ಲಾರನ್ನೂ ನೋಡ್ತಾ ಇರ್ತೀನಿ. ಡೈಲಾಗ್ ಯಾರಾದ್ರೂ ಕರೆಕ್ಟಾಗಿ ಆಕ್ಟ್ ಮಾಡ್ತಿಲ್ಲ ಅಂದ್ರೆ ನಮ್ಮ ಬ್ರೋ ಕರೀತಾರೆ, ಗೌರವ್ ನೀನ್ ಮಾಡಿ ತೋರಿಸು ಅಂತ. ಒಂದ್ಸರಿ ಮಾಡಾದ್ಮೇಲೆ ನಾನು ಹಿಂಗೆ ಕಾಪಿ ಮಾಡೋದು, ಇರು. ಅದು ಹೆಂಗೆ ಅಂದ್ರೆ ನಾನು ಸ್ಕ್ರಿಪ್ಟ್ ಓದಿ ಅಥವಾ ಅವರು ರಿಹರ್ಸಲ್ ಮಾಡಿ ಒಂದು 7-8 ಸಲ ಅವ್ರು ಮಾಡ್ತಾ ಇರೋದು ಕೇಳಿಸ್ಕೊಂಬಿಟ್ರೆ ನನಗೆ ಎಲ್ಲ ಬೈಕ್ ಬಂದ್ಬಿಟ್ಟಿರ್ತದೆ. ಅವ್ರೇ ಹಂಗಲ್ಲ ಹಿಂಗ್ ಮಾಡ್ರಿ ಅಂತ. ಏನೋ ರಿವೀಲ್ ಮಾಡಕ್ ಹೊರಟಿದ್ರು. ಇಲ್ಲ ಅದೇ ಅಂದ್ರೆ ಮೈಂಡಿಗೆ ಬಂದ್ಬಿಟ್ಟಿರುತ್ತೆ. ನನ್ಗೆ ಏನಾರು ಸಜೆಷನ್ ಅದು ನಾನು ನನ್ನ ಡೈರೆಕ್ಟರ್ಗಳ ಹತ್ರ ನಮ್ಮ ಮೋಹಿತ್ ಸರ್ ಹೇಳ್ಕೊಡ್ತಾರೆ, ಅಮಿತ್ ಅವ್ರು ಹೇಳ್ಕೊಡ್ತಾರೆ. ನಮ್ಮ ಟೀಮಲ್ಲೇ ಜಾಸ್ತಿ ಟೇಕ್ಸ್ ತಗೊಳ್ದೆ, ಜಾಸ್ತಿ ಕ್ವಾಟ್ಲೆ ಕೊಡ್ದೆ ಡೈರೆಕ್ಟರ್ಗೆ ಫೇವ್ರೇಟ್ ಅಂದ್ರೆ ಜಾಸ್ತಿ ಮೇಡಮ್ ಥ್ಯಾಂಕ್ ಯು. ಜಾಸ್ತಿ ಟೇಕ್ಸ್ ತಗೊಳ್ಳೋದು ಅಂದ್ರೆ ನೀವೇ ಅದು ನೀನಲ್ಲ ಬಿಡ, ಇವಳಲ್ಲ, ಇವಳು ಈಸಿಯಾಗಿ ಮಾಡ್ಬಿಡ್ತಾಳೆ. ಈಸಿಯಾಗಿ ಅಂದ್ರೆ ಚೆನ್ನಾಗಿ ಮಾಡ್ಬಿಡ್ತಾಳೆ. ಹಂಗೆ ಈಸಿ ಅಂದ್ರೆ ನಿಮ್ಗೆ ಇವಾಗ ಆಕ್ಟಿಂಗ್ ಅಂದ್ರೆ ಈಸಿ ಅನ್ಸುತ್ತಾ, ಕಷ್ಟ ಅನ್ಸುತ್ತಾ? ಅಂದ್ರೆ ಈಸಿ ಅಂತ ಹೇಳ್ಬಾರ್ದು. ನಮ್ಮ ಅಣ್ಣವ್ರು ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಯಾವುದೇ ಶೂಟಿಂಗ್ ಹೋಗಿ ಕ್ಯಾಮ್ರಾ ಇನ್ನು ರೋಲ್ ಆಗಕ್ ಮುಂಚೆ ಯಾರು ಭಯದಿಂದ ನರ್ವಸ್ ಆಗಿರ್ತಾರೋ ಅವರೇ ನಿಜವಾಗಿರೋ ಕಲಾವಿದ್ರು ಅಂತ. ನಾನು ಅದನ್ನ ನೋಡಾದ್ಮೇಲೆ ಅನ್ಕೊಂಡೆ ನಾನು ಕಲಾವಿದ್ರು. ನನಗೂ ನರ್ವಸ್ನೆಸ್ ಇದ್ದೇ ಇರುತ್ತೆ. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು, ಸಿನಿಮಾ ಮಾಡ್ತಾ ಇದ್ದೀವಿ, ಟಚ್ ವುಡ್ ಸೀರಿಯಲ್ ಮತ್ತೆ ಶೋಸ್ ಆಗಲಿ ಶಾರ್ಟ್ ಫಿಲ್ಮ್ಸ್ ಇಷ್ಟು ಮಾಡಿದ್ರು, ನಾವು ಹೋಗಿ ಒಂದು ಸೆಟ್ಟಲ್ಲಿ ನಿಂತ್ಕೊಂಡು ನಮ್ಮ ಸೆಟ್ಟಲ್ಲೇ ಆದ್ರೂ ಕ್ಯಾಮ್ರಾ ಆನ್ ಆಗೋಕ್ಕೆ ಮುಂಚೆ ನಮಗೆ ಭಯ ಅನ್ನೋದಿದ್ದೇ ಇರುತ್ತೆ. ಫಸ್ಟ್ ಟೇಕು ಮೇಡಮ್, ಯಾವುದೇ ಸಿನಿಮಾ, ಯಾವುದೇ ಶಾರ್ಟ್ ಫಿಲಮ್, ಯಾವುದೇ ಇದಕ್ಕೆ ಹೋದ್ರು ಫಸ್ಟ್ ಟೇಕು, ಫಸ್ಟ್ ಡೇ ನಿಂತ್ಕೊಂಡಾಗ 100% ಅದು ಭಯ ಇರುತ್ತೆ. ಸೊ ಒಂದು ಫ್ಲೋ ಸಿಗಬೇಕು ಯಾರಿಗೆ. ನಾನು ಅದನ್ನೇ ನಂಬಲ್ಲ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆಡಿಷನ್ ಅಂತ ಮಾಡ್ತಾರೆ, ಕ್ಯಾಮ್ರಾ ಇಟ್ಬಿಟ್ಟು ನೀನು ಈ ಥರ ಕ್ಯಾರೆಕ್ಟರ್ ಹೇಳ್ಬಿಡು ಅಂತಾರೆ. ಪಾಪ ಎಷ್ಟೊಂದು ಜನ ಆಡಿಷನಲ್ಲಿ ಮಾಡೋಕ್ಕಾಗಲ್ಲ. ಸೊ ಯಾರಿಗೆ ಆದ್ರೂ ಸಡನ್ ಆಗಿ, ಈಗ ನಾನೇ ಸಡನ್ ಒಂದು 15 ಜನ ಸಡನ್ ಆಗಿ ಬಂದ್ಬಿಟ್ರೆ ಫಸ್ಟ್ ಡೈಲಾಗ್ ನಾನು ನಡಗ್ಬಿಡ್ತೀನಿ. ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟು ಅವ್ರನ್ನ ಪರಿಚಯ ಮಾಡ್ಕೊಂಡು ಆಮೇಲೆ ಒಂದು ಫ್ಲೋ ಸಿಗುತ್ತೆ. ಯಾರೇ ಆಗಲಿ ನಮ್ಗೆ ಹೋಗ್ಸಿದ್ ಯಾರಂದ್ರೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ
ನಮಗೆ ಫಸ್ಟ್ ಪ್ರಾಜೆಕ್ಟಲ್ಲೇ ಸೆಟಲ್ಡ್ ಆ್ಯಕ್ಟ್ ಅಂದರೆ ಏನು ಅನ್ನೋದನ್ನ ಪರಿಚಯ ಮಾಡಿಸಿದವರು. ಸೊ ಅದು ನಮ್ಗೆ ಇವಾಗಲೂ ಟಿಲ್ ಟುಡೇ ನನಗೆ ಯೂಸ್ ಆಗ್ತಾ ಇದೆ. ಕಾಪಾಡ್ತಾ ಇದೆ. ಯಾಕೆ ಅಂದರೆ ಇವಾಗ ಅದೇ ನಾನು ಆಡಿಷನ್ದು ಹೇಳಿದ್ನಲ್ಲ, ಯಾರಿಗೇ ಆಗಲಿ ಯಾರೋ 15 ಜನ ನಿಂತಿರ್ತಾರೆ, ಕ್ಯಾಮ್ರಾ ಇಟ್ಬಿಟ್ಟು ಮಾಡಿಬಿಡು ನೀನು ಆಡಿಷನ್ ಅಂದರೆ ಒಂದು ಫ್ಲೋ ಸಿಕ್ಕಾಗ ಆ ಕ್ಯಾರೆಕ್ಟರ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅವ್ರ ಮ್ಯಾನರಿಸಮ್ ತಕ್ಕಂಗೆ ಅದು ಕ್ಯಾರೆಕ್ಟರ್ ತೂಕವಾಗಿ ಹೋಗುತ್ತೆ. ಸೊ ಅವಾಗ ಮಾಡೋಕೆ ಅವ್ರಿಗೂ ಈಸಿ ಆಗುತ್ತೆ. ಸೊ ಆ ಥರ ಒಂದು ಫ್ರೀಡಮ್ನ ಕೊಟ್ಟು ಒಂದು ಫ್ಲೋಲ್ಲಿ ತೊಗೊಂಡೋದ್ರೆ ಒಬ್ಬ ಆರ್ಟಿಸ್ಟ್ಗೆ ಈಸಿ ಆಗುತ್ತೆ ಅಂತ. ಹಾಗಾಗಿ ತುಂಬಾ ಜನರು ತುಂಬಾ ಆಡಿಷನ್ ಆಗಿ ಆಮೇಲೆ ಸೆಲೆಕ್ಟ್ ಆಗೋದು. ಹೌದು, ಭಯ ಪಟ್ಬಿಡ್ತಾರೆ. ಓಕೆ, ಇವಾಗ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿರ್ತಾರೆ ಭವ್ಯ ಅವರು. ಅಯ್ಯೋ ಯಾವ್ದು ನೀವು ಸಡನ್ ಆಗಿ ಅಂದ್ರೆ ನೀವು ತುಂಬಾ ದಿನದಿಂದ ಫಾಲೋ ಮಾಡ್ತಿರ್ತೀರಾ, ಓಕೆ, ಪ್ರಪೋಸ್ ಮಾಡ್ಲೇಬೇಕು ಅಂತ ಅಂದ್ರೆ ಇದು ಸ್ಕ್ರಿಪ್ಟ್ ಇದು ಒರಿಜಿನಲ್ ಕ್ಯಾರೆಕ್ಟರ್ಸ್ ಅಲ್ಲ. ಇವಾಗ ಜಸ್ಟ್ ನೀವು ಹೇಳಿದ್ರಲ್ವಾ ಇಷ್ಟೊತ್ತರೆಗೂ ಆಕ್ಟಿಂಗ್ ಬಗ್ಗೆ ಹಂಗೆ ಹಿಂಗೆ ಅಂತ, ಹಂಗಾಗಿ ಇದು ಒಂದು ಆಕ್ಟಿಂಗ್ ಟೆಸ್ಟ್. ಇವಾಗ ಅವ್ರಿಗೆ ನೀವು ಪ್ರಪೋಸ್ ಮಾಡಬೇಕು, ಅವ್ರು ಇಂಪ್ರೆಸ್ ಆಗೋ ಥರ. ಬಟ್ ನೀವು ಇಂಪ್ರೆಸ್ ಆಗಬಾರ್ದು, ಹಿಗ್ಗ ಮುಗ್ಗ ಬೈಬೇಕು. ಓಕೆ, ಹೆಂಗಿರುತ್ತೆ ಸೀನ್? ಓಕೆ ರೆಡಿ. ಆಯ್ತು, ನೀವು ಇವಾಗ ಇಷ್ಟೊತ್ತರೆಗೂ ಆ್ಯಕ್ಟಿಂಗ್ ಬಗ್ಗೆ ತುಂಬ ಮಾತಾಡಿದ್ರಿ. ರಾಜಣ್ಣ ಎಲ್ಲ ಕೂಡ ಬಂದು ಹೋದ್ರು ಈಗ ಆ್ಯಕ್ಟಿಂಗಲ್ಲಿ. ಸದ್ಯಕ್ಕೆ ಇವಾಗ ಇವರು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿರ್ತಾರೆ ಕಾಲೇಜ್ಗೆ ಹೋಗೋಕ್ಕೆ ಅಂತ. ನೀವು ಇವ್ರನ್ನ ತುಂಬ ದಿನದಿಂದ ಫಾಲೋ ಮಾಡ್ತಾ ಇರ್ತೀರಾ. ಇವತ್ತು ಪ್ರಪೋಸ್ ಮಾಡಲೇಬೇಕು ಅಂದ್ಕೊಂಡು ಬಂದಿರ್ತೀರಾ. ನೀವು ಪ್ರಪೋಸ್ ಮಾಡಬೇಕು, ಅವ್ರು ಹಿಗ್ಗ ಮುಗ್ಗ ಹೋಗಿಬೇಕು. ಓಕೆ ಓಕೆ, ಕಮ್ ಆನ್. ಯೆಸ್, ಹೋಗ್ಯಾಕೆ ರೆಡಿ ನೀವು ಪ್ರಪೋಸ್ ಮಾಡಕ್ಕೆ ರೆಡಿ ಆಗಬೇಕು, ಅವ್ರು ಹೋಗ್ಯಾಕೆ ರೆಡಿ. ಹೇಳಿ ನೀವು. ಹಾಂ, ರೋಲಿಂಗ್ ಆ್ಯಕ್ಷನ್ ಸ್ಟಾರ್ಟ್. ಮೇಡಮ್ ಹೇಳಿ. ಮಾತು ಬರುತ್ತಾ? ಸಾರಿ ಮೇಡಮ್, ನಿಮ್ಮ ಹೆಸರು? ಯಾಕೆ? ಸುಮ್ಮನೆ ಮೇಡಮ್, ತುಂಬ ದಿನದಿಂದ ನೋಡ್ತಾ ಇದ್ದೆ ನಿಮ್ಮನ್ನ, ತುಂಬ ಚೆನ್ನಾಗಿದ್ದೀರಾ ನೀವು, ಅದಕ್ಕೆ ಹೆಸರು ತಿಳ್ಕೊಳ್ಳೋಣ ಅಂತ. ತಿಳ್ಕೊಂಡು ಏನು ಮಾಡ್ತೀರಾ ನೀವು? ಏನೋ ಮಾಡ್ತೀವಿ, ಹೇಳಿ ಮೇಡಮ್. ಏನು ಮಾಡ್ತೀರಾ ಹೇಳ್ರಿ. ಕರಿತೀನಿ ಇನ್ಮೇಲೆ ಮೇಡಮ್ ಅಂತ ಕರೆಯಲ್ಲ. ನಮ್ಮ ಅಣ್ಣ ಯಾರು ಗೊತ್ತಾ? ಗೊತ್ತಿಲ್ಲ. ನಿಮಗೆ ಗೊತ್ತಾ? ಗೊತ್ತು. ಮತ್ತೆ ಯಾರು ಗೊತ್ತಾ ಅಂತ ಕೇಳ್ತಾ ಇದ್ದೀರಾ? ಗೊತ್ತಾದ್ರೆ ಅಷ್ಟೇ ಎತ್ಬಿಡ್ತಾರೆ, ಹುಷಾರು. ಏನು ಮೇಡಮ್? ನಿಮ್ಮನ್ನ ಆದರೂ ಹೆಸರು ಹೇಳಿ ಮೇಡಮ್. ಪಲ್ಪಿ ಅಂತ. ಪಲ್ಪಿಯವರೇ, ನಿಮ್ಮನ್ನ ಒಂದು 15 ದಿನ, ಒಂದು ತಿಂಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ಕಂಡ್ರೆ ತುಂಬ ಇಷ್ಟ, ನಿಮ್ಮ ಕೂದಲು ಅಂದರೆ ಇಷ್ಟ, ನೀವು ಕಲರ್ ತುಂಬ ಚೆನ್ನಾಗಿ ಹಾಕ್ಸ್ಕೊಂಡಿದ್ದೀರಾ. ನನ್ನ ಇಷ್ಟಪಡ್ತೀರಾ? ಇಲ್ಲ, ಸಾರಿ. ಬಡಿ ಮೇಡಮ್, ಏನು ಕಳ್ಕೊಳ್ಳೋದೇನು ಗಂಟೆ ಏನೂ ಹೋಗಲ್ಲ ನಿಮ್ಮದು. ಅಲ್ಲ, ಇದು ಹೆಂಗಿತ್ತು ಅಂದ್ರೆ ಇವ್ರಿಗೆ ಸಿಟ್ಟು ಬಂದಿಲ್ಲ, ಬೈಬೇಕು ಅಂತಾನು ಅನ್ಸಿಲ್ಲ. ಪ್ರಪೋಸ್ ಮಾಡಿದ್ದು ಇಷ್ಟ ಆಗಿದೆ, ಒಂದ್ ಸ್ವಲ್ಪ ದಿನ ಬಿಟ್ಟು ಹೇಳೋಣ ಅನ್ಕೊಳ್ಳೋ ತರ ಇದೆಯಪ್ಪ. ಓಕೆ, ಸಿಟ್ಟನ್ನ ನೋಡಿದಾರಲ್ವ ಜನ, ಸ್ವೀಟೆಸ್ಟ್ ವರ್ಷನ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ನೋಡ್ಲಿ ಅಂತ ಅಷ್ಟೇ. ಒರಿಜಿನಲ್ ಹಿಂಗಿರುತ್ತೆ ಅಂತ ಅಂದ್ರೆ ಯಾರಾದ್ರೂ ಹಿಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಿಂಗೆ ಬಂದು ಕೇಳಿದ್ರೆ ಕೇಳಿಸೇ ಇಲ್ಲ ಅನ್ನೋ ಥರ. ಪ್ರಪೋಸೇ ಮಾಡಿಲ್ಲ. ಹೌದು.